ಮಕರ ರಾಶಿಯ ಬಂಧುಗಳೇ, ಇಂದು ನಿಮ್ಮ ಸಹನೆ, ಶ್ರಮ ಮತ್ತು ಶಿಸ್ತಿನ ಪರೀಕ್ಷೆಯ ದಿನ. ನೀವು ನಿಧಾನವಾಗಿ ಆದರೆ ಖಚಿತವಾಗಿ ಯಶಸ್ಸಿನ ಕಡೆಗೆ ಸಾಗುವ ದಿನ. ಇಂದಿನ ಗ್ರಹಗತಿಗಳು ನಿಮ್ಮ ಪರಿಶ್ರಮಕ್ಕೆ ಫಲ ನೀಡುವ ಸೂಚನೆ ಕೊಡುತ್ತಿದೆ. ಆದರೆ ಅಹಂಕಾರ ಮತ್ತು ಒತ್ತಡವನ್ನು ನಿಯಂತ್ರಿಸಿದರೆ ಅದೃಷ್ಟ ಇನ್ನು ನಿಮ್ಮ ಪಾಲಾಗುತ್ತದೆ. ಇಂದು ಮಾರ್ಚ್ 2ರಂದು ಇಂದು ಕೆಲಸದ ಜಾಗದಲ್ಲಿ ನಿಮ್ಮ ನಿರ್ವಹಣೆ ಕೌಶಲ್ಯ ಮೆರೆದಾಡುತ್ತದೆ. ಹಿರಿಯರಿಂದ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಪದೋನ್ನತಿ ಅಥವಾ ಪ್ರಶಂಸೆಯ ವಿಚಾರದಲ್ಲಿ ಒಳ್ಳೆಯ ಸುದ್ದಿ ಕೇಳಬಹುದು. ವ್ಯವಹಾರದಲ್ಲಿ ನಿಧಾನವಾಗಿ ಆದರೆ ಖಚಿತ ಲಾಭದ ಸೂಚನೆ ಇದೆ. ಹೊಸ ಒಪ್ಪಂದ ಮಾಡುವ ಮುನ್ನ ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲಿಸಿ. ಸಹೋದ್ಯೋಗಿಗಳ ಜೊತೆ ಸಣ್ಣ ಅಭಿಪ್ರಾಯ ಭೇದ ಉಂಟಾಗಬಹುದು. ಮಾತಿನ ಮೇಲೆ ನಿಯಂತ್ರಣ ಇರಲಿ. ಆರ್ಥಿಕ ಸ್ಥಿತಿ, ಹಣದ ಹರಿವು ಸಾರವಾಗುತ್ತದೆ. ಹಳೆಯ ಸಾಲ ತೀರಿಸುವ ಯೋಜನೆ ಬಂದರೆ ಇಂದು ಶುಭ ದಿನ. ಜಮೀನು, ಮನೆ ಅಥವಾ ವಾಹನ ಸಂಬಂಧಿತ ವಿಚಾರಗಳಲ್ಲಿ ಮುನ್ನಡೆ ಕಾಣಬಹುದು. ಅನವಶ್ಯಕ ಖರ್ಚು ಕಡಿಮೆ ಮಾಡಿದರೆ ಉಳಿವು ಹೆಚ್ಚಾಗುತ್ತದೆ. ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ದೀರ್ಘಕಾಲಿಕ ಯೋಚನೆ ಉತ್ತಮ ಫಲ ನೀಡುತ್ತದೆ. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಜೀವನದಲ್ಲಿ ಇಂದು ಒಗ್ಗಟ್ಟು ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸಣ್ಣ ವಿಷಯಕ್ಕೂ ಜಗಳ ಬೇಡ. ಪ್ರೇಮಿಗಳಿಗೆ ಮನದ ಮಾತು ಹಂಚಿಕೊಳ್ಳಲು ಉತ್ತಮದ ದಿನದ ಸಮಯವಾಗಿದೆ. ಇಂದಿನ ದಿನದಲ್ಲಿ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ. ಮನೆಯಲ್ಲೊಂದು ಶುಭ ಸುದ್ದಿ ಕೇಳುವ ಸಾಧ್ಯತೆ ಕೂಡ ಇದೆ. ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಸುಸ್ತಿಯೇ ಇರುತ್ತದೆ, ಆದರೆ ಕೆಲಸದ ಒತ್ತಡದಿಂದ ದಣಿವು ಅಥವಾ ಬೆನ್ನು ನೋವು ಕಾಣಬಹುದು. ಯೋಗ ಅಥವಾ ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಆಹಾರದಲ್ಲಿ ನಿಯಮ ಪಾಲಿಸಿ. ಇಂದು ಅಧ್ಯಯನದಲ್ಲಿ ಗಮನ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಶುಭ ಸೂಚನೆ. ಗುರುಗಳ ಸಲಹೆ ಕೇಳಿದರೆ ಲಾಭವಾಗುತ್ತದೆ. ಇಂದು ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಮುಂದಿನ 3 ತಿಂಗಳ ಫಲಿತಾಂಶವನ್ನು ನಿರ್ಧರಿಸಬಹುದು. ಆದರೆ ಮಾತು ಚಿಂತನೆ ಮಾಡಿ ಮುಂದೆ ಸಾಗಿರಿ. ಶನಿ ದೇವರ ಅನುಗ್ರಹ ನಿಮ್ಮ ಮೇಲೆ ಇದೆ. ಇಂದಿನ ದಿನದಲ್ಲಿ ಶುಭ ಸಂಖ್ಯೆ 8 ಆಗಿರುತ್ತದೆ. ಶುಭ ಬಣ್ಣ ನೀಲಿಯಾಗಿರುತ್ತದೆ. ಇದಕ್ಕೆ ಪರಿಹಾರ ಸಂಜೆ ಸಮಯದಲ್ಲಿ ಶನಿ ಮಂತ್ರ ಜಪಿಸಿ ಅಥವಾ ಎಳ್ಳು ದಾನ ಮಾಡಿ. ಮಕರ ರಾಶಿಯವರೇ, ನಿಮ್ಮ ಶ್ರಮವೇ ನಿಮ್ಮ ಶಕ್ತಿ. ಇಂದಿನ ದಿನ ನೀವು ಹಾಕುವ ಪ್ರತಿಯೊಂದು ಹೆಜ್ಜೆ ಭವಿಷ್ಯದ ಬಲವಾದ ಅಡಿಪಾಯವಾಗಲಿದೆ. ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಜಯ ನಿಮ್ಮದೇ ಆಗಿರುತ್ತದೆ. ಹಾಗೆ ದಿನನಿತ್ಯದ ಭವಿಷ್ಯಕ್ಕಾಗಿ ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಶಿವಾಯ ನಮಃ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.